ನರ್ಸ್ನಿಂದ ಭಾರತದ ಮೊದಲ ಮಹಿಳಾ ಮೇಜರ್ ಆದ ಗೇಟ್ರೂಡ್ ಆಲಿಸ್ ರಾಮ್. ಆಗಸ್ಟ್ 27, 1976ರಂದು ಗೇಟ್ರೂಡ್ ಆಲಿಸ್ ರಾಮ್ ಭಾರತೀಯ ಸೇನೆಯಲ್ಲಿ ಮೇಜರ್ ಜನರಲ್ ಆದ ಮೊದಲ ಮಹಿಳೆಯಾಗಿ ಇತಿಹಾಸ ನಿರ್ಮಿಸಿದವರು. ಮಿಲಿಟರಿ ನರ್ಸಿಂಗ್ ಸೇವೆಗಳ ನಿರ್ದೇಶಕಿ ಮತ್ತು ಅಮೆರಿಕ, ಫ್ರಾನ್ಸ್ಗಳ ಜೊತೆಗೆ ಪ್ರವರ್ತಕರಾಗಿ ದುಡಿದವರು. 1944ರಲ್ಲಿ ಕೇವಲ 19ನೇ ವಯಸ್ಸಿನಲ್ಲಿ ಭಾರತೀಯ ಮಿಲಿಟರಿ ನರ್ಸಿಂಗ್ ಸೇವೆಗೆ ಸೇರಿದವರು ಆಲಿಸ್ ರಾಮ್. 2 ವರ್ಷಗಳ ನಂತರ ಇಟಲಿಯ ಯುದ್ಧಭೂಮಿಯಿಂದ ಸ್ಥಳಾಂತರಿಸಲ್ಪಟ್ಟ ಸೈನಿಕರನ್ನು ನೋಡಿಕೊಳ್ಳುವಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡರು. 1948ರ ಹೊತ್ತಿಗೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಕೇವಲ 1 ವರ್ಷವಾಗಿತ್ತು. ಕಾಶ್ಮೀರದಲ್ಲಿನ ಸಂಘರ್ಷ ನಿರಂತರವಾಗಿ ಮುಂದುವರೆದಿತ್ತು. ಕಣಿವೆಯಿಂದ ಗಾಯಾಳುಗಳನ್ನು ಸ್ಥಳಾಂತರಿಸಲು 6 ಫ್ಲೈಟ್ ನರ್ಸುಗಳು ಅಗತ್ಯವಿದ್ದಾಗ ಆಲಿಸ್ ರಾಮ್ ಅವರು ಸ್ವಯಂ ಸೇವಕರಾಗಿ ಮುಂದೆ ಬಂದರು. 1960ರ ದಶಕದ ಹೊತ್ತಿಗೆ ಆಲಿಸ್ ರಾಮ್ ಅವರಿಗೆ ಬಡ್ತಿ ದೊರಕಿತ್ತು. 1962ರಲ್ಲಿ ಮಿಲಿಟರಿ ನರ್ಸಿಂಗ್ನ ಮ್ಯಾಟ್ರನ್ ಇನ್ ಚೀಫ್ ಹುದ್ದೆಯನ್ನು ಬ್ರಿಗೇಡಿಯರ್ ಶ್ರೇಣಿಗೆ ಏರಿಸಲಾಯಿತು. ಜೊತೆಗೆ ಹೆಗಲ ಮೇಲೆ 1 ನಕ್ಷತ್ರವನ್ನು ಧರಿಸಿದ ಮೊದಲ ಭಾರತೀಯ ಮಹಿಳಾ ಅಧಿಕಾರಿಯಾದರು ಆಲಿಸ್ ರಾಮ್. 14 ವರ್ಷಗಳ ನಂತರ 1 ನಕ್ಷತ್ರ ಹೋಗಿ 2 ನಕ್ಷತ್ರಗಳು ಬಂದವು. ಮೇಜರ್ ಜನರಲ್ ಆಗಿ ಬಡ್ತಿ ಹೊಂದಿದರು. ಗೇಟ್ರೂಡ್ ಆಲಿಸ್ ರಾಮ್ ಅವರ ಅಸಾಧಾರಣ ಸೇವೆಗಾಗಿ ಪರಮ ವಿಶಿಷ್ಟ ಸೇವಾ ಪದಕ ಮತ್ತು ನರ್ಸಿಂಗ್ಗಾಗಿ ರೆಡ್ ಕ್ರಾಸ್ನ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿಯಾದ ಫ್ಲಾರೆನ್ಸ್ ನೈಟಿಂಗೇಲ್ ಪದಕವನ್ನು ನೀಡಿ ಗೌರವಿಸಲಾಗಿದೆ. ಇಂದು ವಿಶ್ವ ದಾದಿಯರ ದಿನ. ಈ ಸಂದರ್ಭದಲ್ಲಿ ದಾದಿಯಿಂದ ಮೇಜರ್ ಜನರಲ್ ಆದ ಮೊದಲ ಮಹಿಳೆಯಾಗಿರುವ ಗೇಟ್ರೂಡ್ ಆಲಿಸ್ ರಾಮ್ ಅನ್ನು ಸ್ಮರಿಸಲೇಬೇಕಲ್ಲವೇ?